ಬಿಜೆಪಿಯ ಕೇಂದ್ರ ಸರ್ಕಾರ ವಿರುದ್ಧ ಹೋರಾಟ ಮಾಡುತ್ತೆ. ಏನಂತ ಹೋರಾಟ ಮಾಡಬೇಕು? ಕರ್ನಾಟಕ ರಾಜ್ಯ ಇಡೀ ದೇಶದಲ್ಲಿ ಅತಿ ಹೆಚ್ಚು ತೆರಿಗೆಯನ್ನು ಸಂಗ್ರಹ ಮಾಡಿ ಕೇಂದ್ರ ಸರ್ಕಾರ ಕೊಡುವಂತ ಸಾಲಿನಲ್ಲಿ 2ನೇ ಸ್ಥಾನದಲ್ಲಿರುವಂತ ಕರ್ನಾಟಕ ರಾಜ್ಯ. ನಮಗೆ ಕೇಂದ್ರ ಸರ್ಕಾರದಿಂದ ಬರಬೇಕಾಗಿರ್ತಕ್ಕಂಥ ಅನುದಾನದಲ್ಲಿ ತಾರತಮ್ಯ ಆಗಲಾಗತ್ತೆ. ನೀವು ನಿಜವಾಗ್ಲೂ ಕರ್ನಾಟಕ ರಾಜ್ಯದ ಜನರ ಪರವಾಗಿದ್ರೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬರಬೇಕಾಗಿರ್ತಕ್ಕಂಥ ಅನುದಾನವನ್ನು ತಂದು ಕೊಡುವುದರಲ್ಲಿ ನೀವು ಪ್ರಯತ್ನ ಮಾಡ್ರಿ ಅಂತ ಹೇಳಬೇಕಾಗ್ತದೆ. ರಾಜ್ಯಪಾಲರಿಗೆ ಹೇಳ್ತೀನಿ, ನೀವು ನಿಜವಾಗ್ಲೂ ನಿಮ್ಮ ಸಂವಿಧಾನಕ್ಕೆ ಇರ್ತಕ್ಕಂಥ ಹಕ್ಕುಗಳನ್ನು ಚಲಾವಣೆ ಮಾಡಬೇಕಾಗಿದ್ರೆ ಬಿಜೆಪಿಯ ಕೇಂದ್ರ ಸರ್ಕಾರದವರಿಗೆ ನೀವು ಪತ್ರ ಬರೀರಿ. ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಆಗಕತ್ತೈತಿ, ಅವ್ರಿಗೆ ಬರಬೇಕಾಗಿರ್ತಕ್ಕಂಥ GST ಹಣವನ್ನು ಕೊಡುವಂತ ಕೆಲಸ ಮಾಡಿ. ಅವ್ರಿಗೇನು ಬರಬೇಕಾಗಿರ್ತಕ್ಕಂಥ ಸ್ಪೆಷಲ್ ಗ್ರಾಂಟ್ ಐತಿ ಸುಮಾರು 5,000 ಕೋಟಿ, ಆ 5,000 ಕೋಟಿ ಕೊಡುವಂತ ಕೆಲಸ ಮಾಡಿ ಅಂತೇಳಿ ನೀವು ರಾಜ್ಯಪಾಲರು ಕೇಂದ್ರ ಸರ್ಕಾರ ಬರೀಬೇಕಾಗ್ತದೆ. ಆದ್ರೆ ಇದು ಯಾವುದೂ ಕೆಲಸ ರಾಜ್ಯಪಾಲರು ಮಾಡ್ತಾ ಇಲ್ಲ. ಬಂಧುಗಳೇ, ಇವತ್ತು ರಾಜ್ಯದಲ್ಲಿರುವಂತ ಸರ್ಕಾರ ರಾಜ್ಯದ ಜನರಿಂದ ಆಯ್ಕೆಯಾಗಿ ಹೋಗಿರ್ತಕ್ಕಂಥ ಸರ್ಕಾರ. ಬಿಜೆಪಿಯವರಂಗ ಎಲ್ಲ ನನ್ನ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ನನ್ನ ಒಂದೇ ಒಂದು ಮನವಿ ಏನು ಅಂತಂದ್ರ, ನಾವೆಲ್ಲರೂ ಕೂಡ ನಾನೇ ಸಿದ್ದರಾಮಯ್ಯ ಅನ್ನುವಂತಹ ಭಾವನೆಯಿಂದ ಕರ್ನಾಟಕ ರಾಜ್ಯದ ಒಂದು ಮಾನ ಮರ್ಯಾದೆ ಹಾಗೂ ಕರ್ನಾಟಕ ಜನರು ಕೊಟ್ಟಿರುವಂತಹ ತೀರ್ಪನ್ನ ನಾವೆಲ್ಲರೂ ಕಾಪಾಡಬೇಕಾಗೈತಿ. ಸೊ ಅದಕ್ಕಾಗಿ ಇವತ್ತು ಈ ಕಾರ್ಯಕ್ರಮವನ್ನ ನಮ್ಮ ಜಮಖಂಡಿಯ ಹುಲಿಯಾಗಿರುವಂತಹ ಆನಂದ್ ನಾಮಗೊಂಡವರು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಇಲ್ಲಿರುವಂತಹ ಪ್ರತಿಯೊಬ್ಬ ಕಾರ್ಯಕರ್ತನಲ್ಲೂ ಕೂಡ ಕರ್ನಾಟಕ ರಾಜ್ಯದ ಭವಿಷ್ಯನ, ಭಾರತ ದೇಶದ ಸಂವಿಧಾನವನ್ನು ರಕ್ಷಣೆ ಮಾಡುವಂತಹ ಆ ಒಂದು ಉರಿಯನದಲ್ಲ ನಿಮ್ಮ ಕಣ್ಣೊಳಗದ. ಅದೇ ರೀತಿ ನಾವು ನಿರಂತರವಾಗಿ ಹೋರಾಟವನ್ನ ಮಾಡಿ ಮೊದಲನೇ ಇತಿಹಾಸದೊಳಗ ರಾಜ್ಯಪಾಲರು ಪ್ರಕರಣವನ್ನ ದಾಖಲೆ ಮಾಡಿರುವಂತಹ, ರಾಜೀನಾಮೆ ಕೋರದೇ ಇರುವಂತಹ ಮೊದಲನೇ ಮುಖ್ಯಮಂತ್ರಿಗಳು ನಮ್ಮ ಸಿದ್ದರಾಮಯ್ಯಜಿ ಆಗ್ತಾರ ಅಂತ ಹೇಳಿ ನನ್ನ 2 ಮಾತುಗಳನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.